ಅಲ್ಲಿ ಏನೇನು ಆಫರ್ ಇರುತ್ತೆ ಅಂದ್ರೆ ಸರ್ ಫ್ರೀ ಆಗಿ ಆರ್ ಸಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಗಾಡಿ ಡೆಲಿವರಿ ಟೈಮಲ್ಲಿ ಹೆಲ್ತ್ ಚೆಕಪ್ ಎಲ್ಲ ಮಾಡ್ಕೊಡ್ತೀವಿ, ಜನರಲ್ ಹೆಲ್ತ್ ಚೆಕಪ್ ಎಲ್ಲ, ಆಮೇಲೆ 3M ರಬ್ಬಿಂಗ್ ಪಾಲಿಶ್ ಕೂಡ ಮಾಡ್ಕೊಡ್ತೀವಿ ಸರ್. ಇಷ್ಟು ಆಫರ್ಗಳು ನ್ಯೂ ಇಯರ್ ಎಂಡ್ಗೆ ಕೊಡ್ತಾ ಇದ್ದಾರೆ. ಹೌದು ಸರ್, ಯಾಕಂದ್ರೆ ನ್ಯೂ ಇಯರ್ ಅಲ್ವಾ. ನಮ್ಮ ಹತ್ರ ಎರಡಿ ಆನ್ ಐತೆ ಸರ್. ಇದು ಅದು 2012 ಮಾಡಲ್ ನೋಡಿದೀರಾ, ಕಸ್ಟಮರ್ ನೋಡಿಸಿದ್ದಾರೆ ಸರ್. ಇದು ಬಂದ್ಬಿಡಿ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 70,000 ರಿಕಾರ್ಡೆಡ್ ರನ್ ಆಗಿದೆ ಸರ್. ಗಾಡಿನೂ ನೋಡ್ತಾ ಇದ್ದೀರಾ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 2,75,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 2,55,000ಗೆ ಮಾಡ್ಕೊಡ್ತೀವಿ. 2,55,000 ಸರ್. ಪೋಲೋ ನೋಡ್ತಾ ಇದ್ದೀರಾ, ಪೋಲೋಗೆ ಬಂದ್ಬಿಡಿ ಕ್ರೇಜ್ ಜಾಸ್ತಿ, ತುಂಬಾ ಒಳ್ಳೆ ವೆಹಿಕಲ್ ಸರ್. 5 ಸೀಟರ್ ಗಾಡಿ, ಇದು ಪೆಟ್ರೋಲ್ ಗಾಡಿ ಸರ್. ಇದು 2010 ಮಾಡಲ್ ಇರೋದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 3,25,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 2,95,000ಗೆ ಮಾಡ್ಕೊಡ್ತೀನಿ ಸರ್. ಅದನ್ನು ನೋಡ್ತಾ ಇದ್ದೀರಾ ಸರ್, ಬ್ಯಾಂಗ್ಳೂರ್ ಕರ್ನಾಟಕ ರಿಜಿಸ್ಟ್ರೇಷನ್, ಕರ್ನಾಟಕ ವೆಹಿಕಲ್ ಸರ್. ನಮ್ಮ ಹತ್ರ ಅದರ್ ಸ್ಟೇಟ್ ವೆಹಿಕಲ್ ಬಿಟ್ಟು ನಮ್ಮ ಹತ್ರ ಬೇರೆ ಯಾವ್ದು ಬ್ರ್ಯಾಂಡ್, ಯಾವ್ದು ಸ್ಟೇಟ್ ವೆಹಿಕಲ್ ಸಿಗಲ್ಲ ಸರ್. 2,95,000ಗೆ ನಿಮ್ಗೆ ಪೋಲೋ ಸಿಗ್ತಾ ಇದೆ. ಯಾರ್ಯಾರು ಪೋಲೋ ಹುಡುಕ್ತಾ ಇದ್ರಿ ಆದಷ್ಟು ಬೇಗ ಗಾಡಿನೂ ರೈಟ್ ರೌಂಡ್ ಎಲ್ಲ ನೋಡ್ಬೋದು ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಗಾಡಿದಲ್ಲಿ ಮೆಕ್ಯಾನಿಕಲ್ ವರ್ಕು, ಬಾಡಿ ಲೈನ್ ಕೆಲಸ ಆ ಥರ ಎಲ್ಲ ಏನಿಲ್ಲ. ಈ ಕಡೆ ಸರ್ ಬ್ರ್ಯಾಂಡ್ ನ್ಯೂ ಹೊಸ ಗಾಡಿ ಹೇಳ್ಬೋದು ಸರ್. 33,000 ರನ್ ಆಗಿರೋದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 675 ಹೇಳ್ತಾ ಇದಾರೆ. 625ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. 6,25,000 ರೂಪಾಯಿಗೆ ನಿಮ್ಗೆ ಬಲೆನೋ ಸಿಗ್ತಾ ಇದೆ. ಗಾಡಿ ಆಲ್ಫಾ ಟಾಪ್ ಎಂಡ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್, ಎಲ್ಲ ಫುಲ್ಲಿ ಫ್ಯೂಚರ್ಸ್ ಎಲ್ಲ ಲೋಡೆಡ್ ಇರುತ್ತೆ ನಿಮ್ಗೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಏರ್ ಬ್ಯಾಗು, ನಿಮ್ಗೆ ಬ್ಯಾಕ್ ವೈಫರು, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗು, ಮ್ಯಾಗ್ ವೀಲು ಎಲ್ಲ ಇರುತ್ತೆ ಸರ್. ಫುಲ್ಲಿ ಲೋಡೆಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವು ಇವತ್ತು ಬ್ಯಾಂಗ್ಳೂರಿನ ಮತ್ತೊಂದು ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸಾಗರ್ ಕಾರ್ಸ್ ಅಂದ್ಬಿಟ್ಟು ಯಾರ್ಯಾರು ಒಂದು ಒಳ್ಳೆ ಬೆಸ್ಟ್ ಕಾರ್ನ ಹುಡುಕ್ತಾ ಇದ್ರಿ, ಈ ಶೋರೂಮಲ್ಲಿ ಒಂದು ಬೆಸ್ಟ್ ಕಾರ್ನ ಬೆಸ್ಟ್ ಪ್ರೈಸಲ್ಲಿ ತಿಳ್ಕೊಂಡು ಪ್ರತಿಯೊಂದು ಕಾರ್ನ ಡೀಟೇಲ್ಸಲ್ಲೂ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಇವರಲ್ಲಿ ಮಾರುತಿ, ನೀವು ಪ್ರತಿಯೊಂದು ಹುಡುಕ್ತಾ ಇರೋರು ಮಾರುತಿಲಿ ಬೇಕಾ ಮತ್ತು ಹ್ಯುಂಡೈಲಿ ಬೇಕಾ, ಟಾಟಾ ಕಂಪ್ನಿಲಿ ಬೇಕಾ, ಇವ್ರ ಶೋರೂಮಲ್ಲಿ ಪ್ರತಿಯೊಂದು ಕಾರು ಇದೆ ಅಂತ ಹೇಳ್ತಾ ಪ್ರತಿಯೊಂದು ಕಾರ್ನ ಡೀಟೇಲ್ಸ್ ತಿಳ್ಕೊಂಡು ನಿಮಗೂ ಕೂಡ ಅವ್ರ ಹತ್ರ ತಿಳಿಸ್ಕೊಡ್ತೀವಿ. ಅವ್ರ ಹತ್ರನೇ ಕೇಳೋಣ ಬನ್ನಿ. ಮತ್ತೆ ಇವ್ರ ಶೋರೂಮ್ ಅಲ್ಲಿ ನೋಡ್ತಾ ಇರ್ಬೋದು, ಮೊದಲನೇ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. KS05 ಬ್ಯಾಂಗ್ಳೂರ್ ವೆಹಿಕಲ್. ಯಾರ್ಯಾರು ಐಟೆನ್ ಗ್ರ್ಯಾಂಡ್ ಐಟೆನ್ ಹುಡುಕ್ತಾ ಇದ್ರಿ, ಗ್ರೇ ಕಲರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ದ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಅವ್ರ ಹತ್ರನೇ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಗ್ರ್ಯಾಂಡ್ ಐಟೆನ್ ಬಂದ್ಬಿಡಿ 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಅಂದ್ರೆ ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗು, AC, ಏರ್ ಬ್ಯಾಗು, ರಿವರ್ಸ್ ಕ್ಯಾಮ್ರಾ, ಸೆನ್ಸರ್ಸು ಎಲ್ಲ ಇರುತ್ತೆ, ಫುಲ್ಲಿ ಲೋಡೆಡು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 5,25,000 ಕಸ್ಟಮರ್ ಹೇಳ್ತಾ ಇದಾರೆ. 4,75,000ಗೆ ಫೈನಲ್ ಆಗಿ ಮುಗಿಸ್ಕೊಡ್ತೀವಿ. 4,75,000ಗೆ ಸಿಂಗಲ್ ಓನರ್, ಅದನ್ನು 2016 ಮಾಡಲ್ ನೋಡ್ತಾ ಇದ್ದೀರಾ ಸರ್. ಕರ್ನಾಟಕ ವೆಹಿಕಲ್. ಓಕೆ, 4,65,000ಗೆ ಗ್ರ್ಯಾಂಡ್ ಐಟನ್ ಸಿಗ್ತಾ ಇದೆ. ಅದು ಗ್ರೇ ಕಲರು. ತುಂಬಾನೇ, ಯಾಕಂದ್ರೆ ಫ್ಯಾಮಿಲಿ ತುಂಬಾ ಇಷ್ಟಪಡೋಂಥ ವೆಹಿಕಲ್ ಇದು. ಗಾಡಿ ಕೂಡ ನೋಡ್ಬೋದು ಎಷ್ಟು ಕ್ಲಾಸಿಕ್ ಆಗಿದೆ ಅಂತ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಗಾಡಿ ಮೇಲೆ ಒಂದು ಸ್ಕ್ರಾಚ್ ಕೂಡ ಇಲ್ಲ ಸರ್. ಯಾವುದೇ ರೀತಿ ಇಲ್ಲ. ನೀವು ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಅವರೇ ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ, ಏನೇನು ಬರುತ್ತೆ ಫೀಚರ್ ಅಂತ. ಸರ್ ಫ್ಯೂಚರ್ಸ್ ಇದರಲ್ಲಿ ನೋಡ್ತಾ ಇದ್ದೀರಾ ನೀವು ಸರ್. ಒಳ್ಳೆ ಲೆದರ್ ಸೀಟ್ಸ್ ಕವರ್ ಹಾಕಿದ್ದಾರೆ. 4 ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗು, AC, ಏರ್ ಬ್ಯಾಗು, ನಿಮ್ಗೆ ಆಟೋ ಕಂಟ್ರೋಲಿಂಗು ಕೂಡ ಇರುತ್ತೆ. 4,65,000 ರೂಪಾಯಿಗೆ ನಿಮಗೆ ಗ್ರ್ಯಾಂಡ್ ಐಟನ್ ಸಿಗ್ತಾ ಇದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಯಾರ್ಯಾರು ಗ್ರ್ಯಾಂಡ್ ಐಟನ್ ಹುಡುಕ್ತಾ ಇದ್ರೆ ಫ್ಯಾಮಿಲಿಲಿ ಸಾಗರ್ ಕಾರ್ಸ್ಗೆ ಬನ್ನಿ. ನ್ಯೂ ಇಯರ್ಗೆ ಒಂದು ಬೆಸ್ಟ್ ಕಾರ್ ತಗೊಂಡೋಗಿ ಅಂತಾನೆ ತಿಳಿಸ್ಕೊಡ್ತೀವಿ. ಸರ್ ನೆಕ್ಸ್ಟ್ ಇದ್ಯಾವ್ದು ಸರ್ ಕಾರ್ ಇದು? ಸರ್ ಇದು ಬಂದ್ಬಿಟ್ಟು ಮಹೀಂದ್ರಾ ಮರಾಜೋ ಸರ್. ಇದು 7 ಸೀಟರ್ ವೆಹಿಕಲ್. ಇದು ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್. ಹೌದು ಸರ್, 7 ಸೀಟರ್. ಯಾರಾದ್ರೂ ದೊಡ್ಡ ಫ್ಯಾಮಿಲಿ ಇದ್ರೆ, ದೊಡ್ಡ ಗಾಡಿ ನೋಡ್ತಾ ಇದ್ರೆ ಸರ್, ಹೌದು, ಆರಾಮಾಗಿ ಒಳ್ಳೆ ಗಾಡಿ ನಿಮ್ಗೆ ಮರಾಜೋ ಐತೆ ನಮ್ಮ ಹತ್ರ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಡೀಸೆಲ್. ಇದು ಅಂದ್ರೆ ಸರ್ 18 ಮಾಡಲ್ ಡೀಸೆಲ್. ಇದು 7 ಸೀಟರ್ ಸರ್. ಇದರಲ್ಲಿ ಮೈಲೇಜ್ ನಿಮ್ಗೆ ಸಿಟಿದಲ್ಲಿ ಬಂದ್ಬಿಟ್ಟು ಒಂದು 11 ಇಂದ 12 ಸಿಗುತ್ತೆ. ಲಾಂಗ್ ಅಲ್ಲಿ 13 ಪ್ಲಸ್ ಇರುತ್ತೆ ಸರ್ ನಿಮ್ಗೆ. 13 ಇಂದ 13. ಹೌದು ಸರ್ ಸಿಗುತ್ತೆ. ಗಾಡಿನೂ ನೋಡ್ತಾ ಇದ್ದೀರಾ ಸರ್, 46,000 ರಿಕಾರ್ಡೆಡ್ ರನ್ ಆಗಿರೋದು. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆ ಇರೋದು ಸರ್. ಗಾಡಿ ತುಂಬಾ ಅಂದ್ರೆ ತುಂಬಾ ನೀಟ್ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗೈತೆ. ಇಂಟೀರಿಯರ್ ನೋಡ್ಬೋದು, ಹೊಸ ಬ್ರ್ಯಾಂಡ್ ನ್ಯೂ ವೆಹಿಕಲ್ ತರ ಐತೆ ಗಾಡಿನೂ ಸರ್. ಇದನ್ನು ಬಂದ್ಬಿಟ್ಟು ಫುಲ್ಲಿ ಲೋಡೆಡ್, ಎಲ್ಲ ಫೀಚರ್ಸ್ ಇರುತ್ತೆ ನಿಮ್ಗೆ. ಮ್ಯಾಗ್ ವೀಲ್ ಕೂಡ ಇದೆ. ಹೌದು ಸರ್, ಇದು ಕಂಪ್ನಿಯಿಂದಾನು ಅಲೈ ವೀಲ್ಸ್ ಕೂಡ ಇರುತ್ತೆ ನಿಮ್ಗೆ. ಒಳ್ಳೆ ಲೆದರ್ ಸೀಟ್ಸ್ ಕವರ್ ನೋಡ್ತಾ ಇದ್ದೀರಾ. ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ನಿಮ್ಗೆ ಕುತ್ಕೊಳ್ಳೋ ಕಂಫರ್ಟೇಬಲ್. 7 ಸೀಟರ್ಗೆ ಸ್ವಲ್ಪ ದೊಡ್ಡದ ಫ್ಯಾಮಿಲಿ ಇದ್ರು ಒಳ್ಳೆ ಆರಾಮಾಗಿ ಕುತ್ಕೊಳ್ಬಹುದು ಸರ್. ಹಾಗಾದ್ರೆ ಯಾಕೆ ತಡ ಮಾಡ್ತಿದ್ದೀರಾ, ಒಂದು ಬಂಪರ್ ಪ್ರೈಸ್ ತಿಳಿಸಿ ಮತ್ತೆ. ಸರ್ ಈ ಗಾಡಿ ಬಂದ್ಬಿಟ್ಟು 8,25,000 ಹೇಳ್ತಾ ಇರೋದು 2018 ಮಾಡಲ್ಗೆ ಸರ್. ಫೈನಲ್ ಇಂದ ಸರ್, ಫೈನಲ್ ಆಗಿ ಬಂದ್ಬಿಟ್ಟು 7,75,000ಗೆ ಮುಗಿಸ್ಕೊಡ್ತೀನಿ ಸರ್. 7,75,000ಗೆ 7,75,000ಗೆ 7 ಸೀಟರ್ ವೆಹಿಕಲ್ ಸಿಗ್ತದೆ. ಆದಷ್ಟು ಬೇಗ ಬಂದು ತಗೊಂಡೋಗಿ.
ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ಮಾರುತಿ ಡಿಸೈರ್ ಸರ್. ಎಲ್ಲರೂ ಡಿಸೈರ್ ಕೇಳ್ತಾ ಇದ್ರು. ಡಿಸೈರ್ VDI ಡೀಸೆಲ್ ಅಲ್ಲಿ ಐತೆ ಸರ್. 2013 ಮಾಡಲ್ VDI ಇದು ಸರ್. ಇದರಲ್ಲಿ ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್, 78,000 ರಿಕಾರ್ಡೆಡ್ ರನ್ ಆಗಿದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 4,75,000 ಹೇಳ್ತಾ ಇದಾರೆ ಕಸ್ಟಮರ್. 4,25,000 ಫೈನಲ್ ಆಗಿ ಮುಗಿಸ್ಕೊಡ್ತೀನಿ ಸರ್ ಇದು ಯಾವ ಮಾಡಲ್ ಅಂತ ಹೇಳಿದ್ರಿ? ಸರ್ 13 ಮಾಡಲ್ ಇದು. 13 ಲೋನ್ ಆಗುತ್ತಾ ಸರ್ ಇದಕ್ಕೆ? ಸರ್ ಲೋನು ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಬರ್ಲಿ, ಅವ್ರ ಪ್ರೊಫೈಲ್ ಡಾಕ್ಯುಮೆಂಟ್ ಚೆನ್ನಾಗಿದ್ರೆ 80 to 90% ಗಾಡಿ ವ್ಯಾಲ್ಯೂಷನ್ ಮೇಲೆ ಮಾಡ್ಕೊಡ್ತೀನಿ ಸರ್. ಸರ್ ಹಂಗಂದ್ರೆ ನಿಮ್ ಶೋರೂಮ್ ಅಲ್ಲಿ ಯಾವ ಮಾಡಲ್ ಮೇಲೆ ಲೋನ್ ಸಿಗುತ್ತೆ ಸರ್? ನಮ್ಮ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ನಾವು ಎಲ್ಲಾ ಮಾಡೆಲ್ಗೆ ಮಾಡ್ಕೊಡ್ತೀವಿ ಸರ್. ಎಲ್ಲ ಬ್ಯಾಂಕ್ ಕಡೆಯಿಂದ ಹೋದ್ರೆ ಬ್ಯಾಂಕ್ ಲೋನ್ ಬಂದ್ಬಿಟ್ಟು 2010 ಇಂದ ಸ್ಟಾರ್ಟ್ ಆಗಿ ಎಲ್ಲಾ ಮಾಡೆಲ್ಗೆ ಮಾಡ್ಕೊಡ್ತೀನಿ. ಅಂದ್ರೆ ಕಮ್ಮಿ ಮಾಡಲ್ಗೂ ಪ್ರೈವೇಟ್ ಫೈನಾನ್ಸ್ ಹೌದು ಸರ್, ಪ್ರೈವೇಟ್ ಫೈನಾನ್ಸ್ ಐತೆ. ಬರ್ಲಿ, ನಮ್ಮ ಹತ್ರ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ನಮ್ಮ ಕಸ್ಟಮರ್ ಬರ್ಲಿ, ನಾವು ಏನಿರೋದು ಅವ್ರ ಫೆಸಿಲಿಟಿನ ನಾವು ಮುಗಿಸ್ಕೊಡ್ತೀವಿ. ಯಾಕಂದ್ರೆ ಕೆಲವರು ಮಾಡೋದು, ಕೆಲವೊಂದು ಶೋರೂಮ್ ಅಲ್ಲಿ ಈ ಮಾಡಲ್ ಮೇಲೆ ಲೋನ್ ಅಂತ ಇರುತ್ತೆ, ಇವ್ರ ಶೋರೂಮ್ ಅಲ್ಲಿ ಆಗಲ್ಲ. ಪ್ರೈವೇಟ್ ಲೋನ್ ಕೂಡ ಇರುತ್ತೆ, ಪ್ರತಿ ಒಂದು ಗಾಡಿಗೂ ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತೆ ಇದು ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವಿಫ್ಟ್ ಡಿಸೈರ್ ಡಿಮ್ಯಾಂಡ್ ವೆಹಿಕಲ್, ಬಜಾರ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ವೆಹಿಕಲ್ ಡಿಸೈರ್. ಯಾಕಂದ್ರೆ ಒಳ್ಳೆ ಮೈಲೇಜ್ ಕೂಡ ಇರುತ್ತೆ. ಯಾಕಂದ್ರೆ ಅವ್ರ ತರ ಕೇಳೋಣ ಎಷ್ಟು ಕೊಡುತ್ತೆ ಮೈಲೇಜ್ ಅಂತ. ಸರ್ ಮೈಲೇಜ್ ಬಂದ್ಬಿಟ್ಟು ಡಿಸೈರ್ ಅಲ್ಲಿ ನೋಡ್ತಾ ಇದೀರಾ ಸರ್, ಎಲ್ಲರೂ ಬಂದ್ಬಿಟ್ಟು 18 to 20 ಸಿಟಿದಲ್ಲಿ ಬರುತ್ತೆ ಮೈಲೇಜ್. ಲಾಂಗ್ ಅಲ್ಲಿ ಹೋದ್ರೆ ಸರ್ 20+ ಇರುತ್ತೆ. ಮಾರುತಿ ಮೇಂಟೆನೆನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಒಳ್ಳೆ ಮೇಂಟೆನೆನ್ಸ್ ಇರುತ್ತೆ ಸರ್ ಗಾಡಿದಲ್ಲಿ. ಸರ್ ಏನ್ ಫೈನಲ್ ಪ್ರೈಸ್ ಅಂತ ಹೇಳಿದ್ರಿ? ಸರ್ ಫೈನಲ್ ಬಂದ್ಬಿಟ್ಟು ಸರ್ 4,25,000 ಮುಗಿಸ್ಕೊಂಡು 4,25,000 ರೂಪಾಯಿಗೆ ನಿಮ್ಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ತುಂಬಾನೇ ಬಜಾರ್ ಅಲ್ಲಿ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾರು ಸ್ವಿಫ್ಟ್ ಡಿಸೈರ್ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಬಂದು ಶೋರೂಮ್ ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ಬಂದ್ಬಿಟ್ಟು Hyundai i20 ಇದು ಸ್ಪೋರ್ಟ್ಸ್ ವೇರಿಯಂಟು ಡೀಸೆಲ್ ಅಲ್ಲಿ ಇರೋದು ಸರ್. ಸ್ಪೋರ್ಟ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ಲಿ ಲೋಡೆಡ್ ಇರುತ್ತೆ. ಏರ್ ಬ್ಯಾಗು, ABS, ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಕಂಪ್ನಿಯಿಂದ ನಿಮಗೆ ಲೈವ್ ವೀಲ್ಸ್ ಕೂಡ ಇರುತ್ತೆ ಸರ್. ಇಂಟೀರಿಯರ್ ನೋಡ್ತಾ ಇದ್ದೀರಾ, ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತುಂಬಾ ಜಿನೀನ್ ಆಗಿ ಇಕ್ಕಿದ್ದಾರೆ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿ 4,35,000 ಹೇಳ್ತಾರೆ ಸರ್. ಫೈನಲ್ ಆಗಿ 3,95,000 ಸರ್ ಇದು ಮಾಡೆಲ್ ಓನರ್ಶಿಪ್ ಏನು ಸರ್? ಇದು ಓನರ್ಶಿಪ್ ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್. 2013 ಮಾಡಲ್ ಇದು. ಓಡಿರೋದು ಬಂದ್ಬಿಟ್ಟು 73,000 ಓಡಿದೆ. 2013 ಸಿಂಗಲ್ ಓನರ್. ಎಷ್ಟು ಹೇಳ್ತಿದ್ದೀರಾ ರೇಟ್ ಸರ್? ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 4,35,000 ಹೇಳ್ತಾರದು. 3,95,000 ಫೈನಲ್ ಆಗಿ ಮಾಡ್ಕೊಡ್ತೀವಿ. 3,95,000 ಫೈನಲ್ ಆಗುತ್ತೆ. i20 ಯಾರ್ಯಾರು ಹುಡುಕ್ತಾ ಇರ್ತೀರಾ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ಬಂದ್ಬಿಟ್ಟು ವೋಕ್ಸ್ವ್ಯಾಗನ್ ವೆಂಟೋ ಇರೋದು ಸರ್. ವೆಂಟೋ 2015 ಮಾಡಲ್ ಇದು. ಡೀಸೆಲ್ ಹೈಲೈನ್ ಟಾಪ್ ಎಂಡ್ ಸರ್. ಇದು ಓಡಿರೋದು ಬಂದ್ಬಿಟ್ಟು 55,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. 15 ಮಾಡಲ್ ಇದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 575 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 5,45,000 ಮಾಡಿಸ್ಕೊಡ್ತೀನಿ. 5,45,000 ಮಾಡಿಸ್ಕೊಡ್ತೀನಿ. ಡೀಸೆಲ್ ಹೈಲೈನ್ ಟಾಪ್ ಅಂಡ್ ಫುಲ್ಲಿ ಲೋಡೆಡ್. ಓಕೆ ಸರ್. ಹೌದು ಸರ್. ಗಾಡಿನೂ ನೋಡ್ತಾ ಇದ್ದೀರಾ, ತುಂಬಾ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಆಗ್ಲಿ, ಇಂಟೀರಿಯರ್ ಆಗ್ಲಿ, ಎಕ್ಸ್ಟೀರಿಯರ್ ಆಗ್ಲಿ, ಒಂದ್ ಸ್ಕ್ರಾಚ್ ಇಲ್ಲ, ₹1 ಕೆಲಸ ಇಲ್ಲ ಸರ್. 5,45,000 ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ. ಹೌದು ಸರ್. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ನೋಡ್ತಾ ಇದ್ದೀರಾ ಸರ್, ಇದು ಆಟೋಮೆಟಿಕ್ ವೆಹಿಕಲ್ ಸರ್. ಮ್ಯಾನ್ಯುಯಲ್ ಬೇಡ. ಸಿಟಿಯಲ್ಲಿ ಸಪೋಸ್ ಯಾರಾದ್ರೂ ಫ್ಯಾಮಿಲಿಗೆ, ಚಿಕ್ಕ ಫ್ಯಾಮಿಲಿಗೆ ಆಟೋಮೆಟಿಕ್ ಅಲ್ಲಿ ನೋಡ್ತಾ ಇದ್ರೆ ಸರ್, ಯಾವ್ದು ಸೆಲೆರಿಯೋ ಐತೆ. ಸೆಲೆರಿಯೋ. ಹೌದು ಸರ್. ಮಾರುತಿ ಸೆಲೆರಿಯೋದು 2014 ಮಾಡಲು ಆಟೋಮೆಟಿಕ್ ಆಗಿರುತ್ತೆ. ನಿಮಗೆ ಆಪ್ಷನ್ಸ್ ಇರುತ್ತೆ ಸರ್. ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಎಲ್ಲ ಇರುತ್ತೆ ಸರ್. ಇದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 3,95,000 ಹೇಳ್ತಾ ಇರೋದು ಸರ್. ಬೆಸ್ಟ್ ಪ್ರೈಸ್ ಹೇಳ್ತೀನಿ ಸರ್. ಫೈನಲ್ ಆಗಿ ಬಂದ್ಬಿಟ್ಟು 3,45,000 3,45,000 ಕೊಡ್ತೀರಾ? ಹೌದು ಸರ್. ಮತ್ತೆ ಇದು ಕಲಿಯೋರಿಗೆ ತುಂಬಾನೇ ಹೌದು ಸರ್, ತುಂಬಾ ಈಸಿ ಇರುತ್ತೆ. ನಿಮ್ಗೆ ಆಕ್ಟಿವ್ ಓಡಿಸೋ ತರ ನಿಮ್ಗೆ ಆಟೋಮೆಟಿಕ್ ಇರುತ್ತೆ ಇದು. ಓಕೆ, ಅಂದ್ರೆ ಸಿಟಿ ಓಡಾಡೋರಿಗೆ ಬೆಸ್ಟ್ ವೆಹಿಕಲ್ ಆಗಿರುತ್ತೆ. ಹೌದು ಸರ್. ಮತ್ತೊಂದು ಇಲ್ಲಿ i10 ಕೂಡ ನೋಡ್ತಾ ಇರ್ಬೋದು. ಇವ್ರ ಶೋರೂಮ್ ಕೂಡ ಒಂದು i10 ಕೂಡ ಇದೆ, ಗ್ರೇ ಕಲರ್. ಫ್ಯಾಮಿಲಿ ಒಳ್ಳೆ ಕಲರ್ ಅಂತ ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2013 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ i10 ಇರೋದು ಆಟೋಮೆಟಿಕ್ ಸರ್. ಮಾರುತಿಯಲ್ಲೂ ತೋರಿಸಿದ್ದೀನಿ, ಸೆಲೆರಿಯೋ, ಇವಾಗ ಹೊಂಡೈದಲ್ಲೂ ಐತೆ i10 ಆಟೋಮೆಟಿಕ್. ಸ್ಪೋರ್ಟ್ಸ್ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಏರ್ ಬ್ಯಾಗ್ ಎಲ್ಲ ಇರುತ್ತೆ ಸರ್ ಇದರಲ್ಲಿ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 3,95,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 3,55,000 ಮಾಡಿಸ್ಕೊಡ್ತೀನಿ ಸರ್. 3,55,000 ನಿಮ್ಗೆ i10 ಸಿಗ್ತಾ ಇದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೌದು ಸರ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಿಳಿಸ್ಕೊಟ್ರು ಗಾಡಿ ಅಷ್ಟೇ ಚೆನ್ನಾಗಿದೆ. ಒಂದು ಡೆಂಟ್ ಆಗ್ಲಿ, ಒಂದು ಸ್ಕ್ರಾಚಸ್ ಆಗ್ಲಿ ಯಾವುದೇ ರೀತಿ ಇಲ್ಲ. ಗಾಡಿ ಅಷ್ಟೇ ಅದ್ದೂರಿಯಾಗಿದೆ ಅಂತ ಹೇಳ್ತಾ ಯಾರ್ಯಾರು ಗ್ರೇ ಕಲರ್ ಅಲ್ಲಿ i10 ಹುಡುಕ್ತಾ ಇದ್ರಿ ಆದಷ್ಟು ಬೇಗ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಇದಾವ ಸರ್ ವೆಹಿಕಲ್. ಸರ್ ಇದು ಬಂದ್ಬಿಟ್ಟು i20 ಸರ್. ಇದು ಹೌದು 2011 ಮಾಡಲ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಸರ್ ಇದು ಸರ್. ಇದೂನು ಸಿಂಗಲ್ ಓನರು, 68,000 ಓಡಿದೆ ಸರ್. ಇದೂನು ಫುಲ್ಲಿ ಲೋಡೆಡ್ ಇರುತ್ತೆ. ಗಾಡಿನೂ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಯಾರಾದ್ರೂ ಚಿಕ್ಕ ಗಾಡಿ 5 ಸೀಟರ್ ನೋಡ್ತಾ ಇದ್ರೆ i20 ಒಳ್ಳೆ ಫ್ಯಾಮಿಲಿ ಯೂಸ್ ಗಾಡಿ ಸರ್ ಇದು.
ನಿಮಗೆ ಮೇಂಟೆನೆನ್ಸ್ ಆರಾಮಾಗಿರುತ್ತೆ, ಗಾಡಿನೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡಬೇಕು ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 68,000 ಓಡಿದೆ ಸರ್ ಗಾಡಿ. 68. ಹೌದು ಸರ್. ಇಂಟೀರಿಯರ್ ನೋಡ್ತಾ ಇದ್ದೀರಾ ಯಾವ ತರ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಲೆದರ್ ಸೀಟ್ಸ್ ಕವರ್ ಹಾಕಿದ್ದಾರೆ ಕಸ್ಟಮರ್. ಓಕೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿ 3,25,000 ಹೇಳ್ತಾ ಇರೋದು. ಸರ್ ಯಾರು ಕೊಡಲ್ಲ ಸರ್ ಈ ಪ್ರೈಸ್ ಅಲ್ಲಿ. 2,85,000 ಗೆ ಫೈನಲ್ ಆಗಿ ಮುಗಿಸ್ಕೊಡ್ತೀವಿ. 2,85,000 ಗೆ i10 ಕೊಟ್ಬಿಡ್ತೀರಾ? ಹೌದು i20 ಸರ್. i20 ಹೌದು ಸರ್. ಅದು 2011 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಸ್ಪೋರ್ಟ್ಸ್ ವೇರಿಯಂಟ್. ಹೌದು. 2,85,000 ಗೆ ನಿಮ್ಗೆ i20 ಸಿಗ್ತಾ ಇದೆ. ಅದು ಸ್ಪೋರ್ಟ್ಸ್ ವೇರಿಯಂಟ್, ಟಾಪ್ ಅಂಡ್ ವೆಹಿಕಲ್. ಅವಾಗಲೇ ಒಂದು i10 ತೋರಿಸಿದ್ವಿ. ಇದು ವೈಟ್ ಕಲರ್ ಆಗಿರುತ್ತೆ. ಯಾವ ಕಲರ್ ಬೇಕೋ ಆ ಕಲರ್ ಚಾಯ್ಸ್ ಮಾಡ್ಕೊಂಡು ಇವ್ರ ಶೋರೂಮ್ ಒಂದು ವಿಸಿಟ್ ಮಾಡಿ ತಗೊಳ್ಳಿ. ಮತ್ತೆ ಇಲ್ಲಿ ಇನ್ನೊಂದು Hyundai Eon ನೋಡ್ತಾ ಇರ್ಬೋದು. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು ನೋಡ್ತಾ ಇದ್ದೀರಾ Hyundai Eon ಇದು ಸರ್. ಚಿಕ್ಕದು ತುಂಬಾ ಒಳ್ಳೆ ಮೈಲೇಜ್ ಗಾಡಿ ಇದು. ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. ಹೌದು ಹೌದು ಸರ್. ಮೈಲೇಜ್ ನಿಮ್ಗೆ ಸಕ್ಕತ್ತಾಗಿರುತ್ತೆ. 18 to 20 ಸಿಟಿದಲ್ಲಿನೇ ಸಿಗುತ್ತೆ ಸರ್. ಇದು ಬಂದ್ಬಿಟ್ಟು ಮಾಡಲು 2012 ಮಾಡಲ್ ಇದು. ಸಿಂಗಲ್ ಓನರ್ ವೆಹಿಕಲ್. 40,000 ರಿಕಾರ್ಡೆಡ್ ರನ್ ಆಗಿದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 2,60,000 ಕಸ್ಟಮರ್ ಹೇಳ್ತಾ ಇದಾರೆ. ನಮ್ಮ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಆಗಿ 2,35,000 ಗೆ ಮಾಡ್ಕೊಡ್ತೀನಿ. 2,35,000 ಗೆ ಫೈನಲ್ ಮಾಡ್ಕೊಡ್ತೀರಾ? ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಸಿಟಿಲಿ ಆರಾಮಾಗಿ ಓಡಾಡ್ಕೋಬಹುದು. ಬೈಕ್ ತರನೇ ಇದು. ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ. ಮೈಲೇಜ್ ಒಳ್ಳೆ ಮೈಲೇಜ್ ಇರುತ್ತೆ. ಯಾರ್ಯಾರು Eon ಹುಡುಕ್ತಾ ಇದ್ರೆ ಮೆರೂನ್ ಕಲರ್ ಇವ್ರ ಶೋರೂಮ್ ಅಲ್ಲಿ ಕೂಡ ಇದೆ, ಬಂದು ತಗೊಂಡು. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ನೋಡ್ತಾ ಇದ್ದೀರಾ ಸರ್ ವರ್ನಾ ಟ್ರಾನ್ಸ್ಫಾರ್ಮ್ ಇದು ಸರ್. ವರ್ನಾದಲ್ಲಿ ಟೈಪ್ 2 ಇರುತ್ತೆ ಇದು. ಡೀಸೆಲ್ ಗಾಡಿ ಒಳ್ಳೆ ಸಕ್ಕತ್ತಾಗಿರುತ್ತೆ ಸರ್ ಗಾಡಿ ಇದು. ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಒಳ್ಳೇದಿರುತ್ತೆ. ಡೀಸೆಲ್ ಅಲ್ಲಿ ನಿಮಗೆ ಪಿಕಪ್ ಚೆನ್ನಾಗಿರುತ್ತೆ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್ ಸರ್. ಡೀಸೆಲ್ ಗಾಡಿ ಇದು. ಡೀಸೆಲ್ ಅಲ್ಲಿ ನಿಮಗೆ ಮೈಲೇಜು ಬಂದ್ಬಿಟ್ಟು ತುಂಬಾ ಒಳ್ಳೆ ಮೈಲೇಜು ಇರುತ್ತೆ. 5 ಸೀಟರ್ಗೆ ಸೆಡಾನ್ ಯಾರಾದ್ರೂ ಡಿಕ್ಕಿ ತರ ನೋಡ್ತಾ ಇದ್ರೆ ಸರ್ ವರ್ನಾ ತಗೊಳ್ಬಹುದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 3,65,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ ಸರ್ 2,85,000 ಗೆ ಮುಗಿಸ್ಕೊಡ್ತೀನಿ ಸರ್. 2,85,000 ಗೆ ಫಿನಿಶ್ ಮಾಡ್ಕೊಬಿಡ್ತೀರಾ? ಹೌದು ಹೌದು. ಮೈಲೇಜ್ ಏನ್ ಕೊಡುತ್ತೆ ಹಾಗಾದ್ರೆ ಸರ್? ಮೈಲೇಜ್ 18 to 20 ಬರುತ್ತೆ ಸರ್. 18 ಇಂದ 20 ತನಕ. ಹೌದು ಸರ್. ಒಳ್ಳೆ ಡೀಸೆಲ್ ಗಾಡಿ ಸರ್. ಡೀಸೆಲ್ ಅಲ್ಲಿ ವರ್ನಾ ಅಲ್ಲಿ ನಿಮ್ಗೆ ಮೈಲೇಜ್ ಎಲ್ಲಾ ಕಸ್ಟಮರ್ಗೂ ಗೊತ್ತಿರುತ್ತೆ. ಮೈಲೇಜ್ ಸಕ್ಕದಾಗಿರುತ್ತೆ ನಿಮ್ಗೆ. ಗುಡ್ ಮೈಲೇಜ್ ಅಂತಾನೆ ಹೇಳ್ತಾ 2,85,000 ಗೆ ಈ ವೆಹಿಕಲ್ ಸಿಗ್ತದೆ ಸರ್. ನೆಕ್ಸ್ಟ್ ಇದು ಇದೆಯಾ ಸರ್ ವೆಹಿಕಲ್? ಸರ್ ಇದು ನೋಡ್ತಾ ಇದ್ದೀರಾ ಸರ್ ಟೊಯೋಟಾ ಇಟಿಯೋಸ್ ಜಿ ಇದು ಸರ್. ಇದು 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಸರ್. ಇಟಿಯೋಸ್ ಅಲ್ಲಿ ನಿಮ್ಗೆ ಮೇಂಟೆನೆನ್ಸ್ ತುಂಬಾ ಲೋ ಆಗಿರುತ್ತೆ. ನಿಮ್ಗೆ ಆರಾಮಾಗಿ 2 ವೀಲರ್ ತರ ಮೇಂಟೆನೆನ್ಸ್ ಕೂಡ ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿರುತ್ತೆ. ಡಿಕ್ಕಿನೂ ಚೆನ್ನಾಗಿರುತ್ತೆ. ಯಾರಾದ್ರೂ ಫ್ಯಾಮಿಲಿ ಯೂಸ್ ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ನೋಡುತ್ತಾ ಅವ್ರಿಗೆ ಇಟಿಯೋಸ್ ಆರಾಮಾಗಿ ತಗೊಳ್ಬಹುದು ಸರ್. ಕೆಲವರು ಯೆಲ್ಲೋ ಬೋರ್ಡ್ ಅಲ್ಲಿ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು ಹೌದು ಸರ್. ತುಂಬಾ ಡಿಮ್ಯಾಂಡ್ ಅಂದ್ರೆ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಸರ್ ಇದು. ಓಕೆ ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಸರ್ ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕಸ್ಟಮರ್ ಹೇಳ್ತಾ ಇದಾರೆ ಸರ್. ಫೈನಲ್ ಆಗಿ 3,15,000 ಗೆ ಮಾಡ್ಕೊಡ್ತೀನಿ. 3,50,000 ಗೆ ಟೊಯೋಟಾ ETS ಸಿಗ್ತಾ ಇದೆ. ಗಾಡಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾರ್ಯಾರು ಹುಡುಕ್ತಾ ಇದೆ ETS ವೆಹಿಕಲ್ ಇವ್ರ ಶೋರೂಮ್ ಅಲ್ಲಿ ಇದೆ. ಬೇಗ ಬಂದು ವೆಹಿಕಲ್ ನೋಡಿ ತಗೊಳ್ಳಿ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ನೋಡ್ತಾ ಇದ್ದೀರಾ ಇದು ಫೋರ್ಡ್ ಫಿಯೆಸ್ಟಾ ಸರ್. ಇದು ಫೋರ್ಡ್ ಫಿಯೆಸ್ಟಾ ಸೆಡಾನ್ ಇರುತ್ತೆ ಇದು ಸರ್. ಇದು ಮಾಡಲ್ ಬಂದ್ಬಿಟ್ಟು 2013 ಮಾಡಲ್ ಡೀಸೆಲ್ ಗಾಡಿ ಇದು ಸರ್. ಇದು ಬಂದ್ಬಿಟ್ಟು 22+ ಮೈಲೇಜ್ ಇರುತ್ತೆ. 22? ಹೌದು ಸರ್. ಆರಾಮಾಗಿ ನಿಮ್ಗೆ ಫೋರ್ಡ್ ಅಲ್ಲಿ ಡೀಸೆಲ್ ಗಾಡಿಯಲ್ಲಿ ತುಂಬಾ ಒಳ್ಳೆ ಗಾಡಿ ಸರ್ ಇದು. ಅಂದ್ರೆ ಏನೇನ್ ಫೀಚರ್ ಬರುತ್ತೆ ಇದರಲ್ಲಿ? ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ಸರ್ 4 ಪವರ್ ವಿಂಡೋ ಇರುತ್ತೆ. ಪವರ್ ಸ್ಟೇರಿಂಗ್ AC ಇರುತ್ತೆ ನಿಮ್ಗೆ. ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಇದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 2,95,000 ಹೇಳ್ತಾ ಇರೋದು. ಫೈನಲ್ ಆಗಿ 2,55,000 ಗೆ ಮಾಡ್ಕೊಡ್ತೀನಿ. 2,55,000 ಗೆ ಫೈನಲ್ ಆಗಿರುತ್ತೆ. ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇದ್ಯಾವುದು ಇದು ಸರ್? ನೋಡ್ತಾ ಇದ್ರ ಟೊಯೋಟಾ ಯಾರಿಸ್ ಇದು. ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಇದು ಸರ್. ಗಾಡಿನೂ ನೋಡ್ತಾ ಇದ್ರ ಒಳ್ಳೆ ಲಕ್ಸುರಿ ಆಗಿರುತ್ತೆ ನಿಮ್ಗೆ. ಇಂಟೀರಿಯರ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. 44,000 ರಿಕಾರ್ಡೆಡ್ ರನ್ ಆಗಿರೋದು ಸರ್. ಮಾಡಲ್ ಬಂದ್ಬಿಟ್ಟು 2019 ಮಾಡಲ್ ಇದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 7,25,000 ಹೇಳ್ತಾ ಇದಾರೆ ಸರ್. 6,60,000 ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಮತ್ತೆ ಆಫೀಸಲ್ಲಿ ವರ್ಕ್ ಮಾಡೋರಿಗೆ, ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋರಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಲಕ್ಸುರಿ ವೆಹಿಕಲ್ ಆಗಿರುತ್ತೆ. ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್ ಇದಕ್ಕೆ. ಸರ್ ಫೈನಲ್ ಆಗಿ ಸರ್ 6,60,000 ಗೆ ಮಾಡ್ಕೊಡ್ತೀನಿ ಸರ್. ಬರ್ಲಿ ಕಸ್ಟಮರು ಗಾಡಿ ಓಕೆ ಮಾಡ್ಕೊಳ್ಳಿ. ನನ್ನ ಪ್ರೈಸ್ ನನ್ನ ಕಡೆಯಿಂದ ಇನ್ನೂ ಆಗಸ್ಟ್ ಕಡಿಮೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ ಸರ್. ಮತ್ತೆ ಇಲ್ಲೊಂದು K04 ಮಾರುತಿ ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಸ್ವಿಫ್ಟ್ 2020 ಮಾಡಲ್ ಇದು. ಆಪಲ್ ಕಟ್ ಸ್ವಿಫ್ಟ್ ಇದು. ಓಕೆ ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್. 35,000 ರಿಕಾರ್ಡೆಡ್ ಆಗಿ ರನ್ ಆಗಿದೆ. ಆಟೋಮೆಟಿಕ್ ಸಿಟಿ ಯೂಸ್ಗೆ ಒಳ್ಳೆ ಗಾಡಿ ಸರ್ ಇದು ಸರ್. ಪೆಟ್ರೋಲ್ ಇರೋದು VXI ವೇರಿಯಂಟು ಸರ್. 6,85,000 ಕಸ್ಟಮರ್ ಹೇಳ್ತಾ ಇದಾರೆ. ಫೈನಲ್ ಆಗಿ 6,40,000 ಗೆ ಮಾಡ್ಕೊಡ್ತೀನಿ. 6,40,000? ಹೌದು ಸರ್. ಅದು 2020 ಮಾಡಲ್ ಸರ್ ಇದು. ಯಾವ ಮಾಡಲ್? 2020 ಮಾಡಲ್ ಇದು. ಆಟೋಮೆಟಿಕ್ ಮಾಡಲ್. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಶೋರೂಮ್ ಅಲ್ಲಿ ಹೇಗೆ ಬಂತು ಹಾಗೆ ತಂದು ನಿಲ್ಸರಾಗಿದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತ. ಒಳ್ಳೆ ಕ್ಲಾಸಿಕ್ ಆಗಿದೆ ವೆಹಿಕಲ್.
ಸ್ವಿಫ್ಟ್ ವೆಹಿಕಲ್ ತುಂಬಾ ಚೆನ್ನಾಗಿ ಲೈಕ್ ಮಾಡ್ತಾ ಇರ್ತಾರೆ. ಆಪಲ್ ಕಟ್ ಆಗಿದೆ ವೆಹಿಕಲ್. ಓಕೆ ಸರ್, ನೆಕ್ಸ್ಟ್ ಇದ್ಯಾವುದು, ಇದ್ರ ಬಗ್ಗೆ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ಕೊರೋಲಾ ಆಲ್ಟೀಸ್, ಇದು 2011 ಮಾಡಲ್ ಇದು ಸರ್. ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲು, ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 3,95,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 3,65,000ಗೆ ಮಾಡ್ಕೊಡ್ತೀನಿ. 3,65,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಸರ್ ಡೀಟೇಲ್ಸ್? ನೋಡ್ತಾ ಇದ್ದೀರಾ, ನಾನು 2012 ಮಾಡಲ್ i20 ತೋರಿಸಿದ್ದೀನಿ, 11 ಮಾಡಲ್ ತೋರಿಸಿದ್ದೀನಿ. ಇದು ಇಲೈಟ್, ಇದು ಇಲೈಟ್ 2017 ಮಾಡಲ್ ಸಿಂಗಲ್ ಓನರ್, 33,000 ರಿಕಾರ್ಡೆಡ್ ರನ್ ಆಗಿರುತ್ತೆ ಸರ್ ಗಾಡಿನ. ಪೆಟ್ರೋಲ್ ಗಾಡಿ, ಹೊಸ ಗಾಡಿ, ಶೋರೂಮಲ್ಲಿ ಹೇಗೆ ಫೀಲ್ ಇರುತ್ತೆ ಹಂಗೆ ಫೀಲ್ ಐತೆ ಗಾಡಿದಲ್ಲಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 6,95,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 2017 ಮಾಡಲ್ ಯಾರು ಕೊಡಲ್ಲ ಆ ಪ್ರೈಸಲ್ಲಿ ಸರ್. 6,55,000ಗೆ ಮಾಡ್ಕೊಡ್ತೀನಿ. 6,55,000 6,55,000 ರೂಪಾಯಿಗೆ ನಿಮಗೆ 2017 i20 ಸಿಗ್ತಾ ಇದೆ. ಗಾಡಿ ಕೂಡ ನೋಡಿದ್ರಿ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ, ಶೋರೂಮ್ ಫೀಲೇ ಗಾಡಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಇಲ್ಲಿ ವೆಹಿಕಲ್ ನೋಡ್ತಾ ಇರ್ಬೋದು, ಲಕ್ಸುರಿ ವೆಹಿಕಲ್ ಅಂತ ನೋಡಬಹುದು. ಸರ್ ಯಾವ್ದು ಸರ್ ಇದು ಮಾಡಲ್? ಸರ್ ನೋಡ್ತಾ ಇದ್ದೀರಾ, ಇದು ಬೆಂಜೋ C200D CLA ಇದು ಸರ್. 2019 ಮಾಡಲ್ ಇದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 28.5 ಕಸ್ಟಮರ್ ಹೇಳ್ತಾ ಇದಾರೆ. ಫೈನಲ್ ಆಗಿ ಸರ್ 27.5ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ ಸರ್. ಮತ್ತೊಂದು ಲಕ್ಸುರಿ ವೆಹಿಕಲ್ ಕೂಡ ನೋಡಬಹುದು, ಟೊಯೋಟಾ ಫಾರ್ಚುನರ್ ವೆಹಿಕಲ್. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಟೊಯೋಟಾ ಫಾರ್ಚುನರ್ ಆಟೋಮೆಟಿಕ್ 2 ವೀಲ್ ಡ್ರೈವ್ ಇದು ಸರ್. ಮಾಡಲು 2015 ಮಾಡಲ್ ಸರ್ ಇದು. ಗಾಡಿ ನೋಡ್ತಾ ಇದ್ದೀರಾ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಇಕ್ಕಿದ್ದಾರೆ ಸರ್. ಟೊಯೋಟಾ ಫಾರ್ಚುನರ್ ಅಂದ್ರೆ ಒಂದು ನಾನೇ ತರ ವೆಹಿಕಲ್ ಸರ್ ಇದು. ನೀವು ಆಫ್ ರೋಡು ಹೆಂಗಾದ್ರೂ ಎಲ್ಲಾದ್ರೂ ಯೂಸ್ ಮಾಡ್ಬೋದು ಅಂತ ಲೆವೆಲ್ ಗಾಡಿ ಇದು ಸರ್. ಸರ್ ನೋಡ್ತಾ ಇದ್ದೀರಾ ಗಾಡಿನೂ ಯಾವ ತರ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಅಂತ ಸರ್. ಎಲ್ಲ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಹೊಸ ಗಾಡಿ ತರಾನು ಇಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ತಾ ಇದ್ದೀರಾ, ಬಾಡಿ ಲೈನಲ್ಲಿ ಇಂಟೀರಿಯರ್ ಆಗಲಿ, ಬಾಡಿ ಲೈನ್ ಆಗಲಿ ಒಂದು ಸ್ಕ್ರಾಚು ಕಾಣಿಸ್ತಾ ಇಲ್ಲ ಗಾಡಿ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿ ಬಂದ್ಬಿಟ್ಟು 15.5 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ ಸರ್ 14.5ಗೆ ನಾನು ಮುಗಿಸ್ಕೊಡ್ತೀನಿ. 14.5ಗೆ ಮುಗಿಸ್ಕೊಡ್ತೀನಿ. 14,50,000 ರೂಪಾಯಿಗೆ ನಿಮಗೆ ಫಾರ್ಚುನರ್ ಸಿಗ್ತಾ ಇದೆ. ಯಾರ್ಯಾರು ಕೆಲವರು ಡ್ರೀಮ್ ಕಾರ್ ಅಂತಾನೆ ಹೇಳ್ಬೋದು. 14,50,000 ರೂಪಾಯಿಗೆ ಫಾರ್ಚುನರ್ ಸಿಗ್ತಾ ಇದೆ. ಮತ್ತೆ ಇಲ್ಲೊಂದು ಮಾರುತಿ ಸುಜುಕಿ ವ್ಯಾಗನರ್ ಕೂಡ ನೋಡ್ತಾ ಇರ್ಬೋದು, K03 ಬ್ಯಾಂಗ್ಳೂರ್ ವೆಹಿಕಲ್. ಇದು ಕೂಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಯಾವ ತರ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಯಾರಾದ್ರೂ ಲೋ ಮೇಂಟೆನೆನ್ಸ್, ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಸರ್ 2012 ಮಾಡಲ್ ಇರೋದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 3,45,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 2,95,000ಗೆ ಮುಗಿಸ್ಕೊಡ್ತೀನಿ. 2,95,000 ಹೌದು ಸರ್, ಮುಗಿಸ್ಕೊಟ್ಬಿಡ್ತೀರಾ? ಹೌದು ಸರ್. ವ್ಯಾಗನರ್ ಕೂಡ 2,95,000ಗೆ ವ್ಯಾಗನರ್ ಸಿಗ್ತದೆ. ಅವಾಗಲೇ ಹೇಳ್ದಂಗೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಯಾರ್ಯಾರು ವ್ಯಾಗನರ್ ಹುಡುಕ್ತಾ ಇದ್ರಿ, ಸಾಗರ್ ಕಾರ್ಸ್ಗೆ ಆದಷ್ಟು ಬೇಗ ವಿಸಿಟ್ ಮಾಡಿ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್? ಸರ್ ನೋಡ್ತಾ ಇದ್ರ ಹೋಂಡಾ ಜಾಜ್ ಇರೋದು ಸರ್. ಇದು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದ್ಬಿಟ್ಟು 62,000 ರನ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿ ಇಕ್ಕಿದ್ದಾರೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ನಿಮಗೆ ಬೂಟ್ ಸ್ಪೇಸು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 3,65,000 ಹೇಳ್ತಾ ಇರೋದು. 3,25,000ಗೆ ಫೈನಲ್ ಆಗಿ ಕೊಡ್ತೀನಿ ಸರ್. 3,25,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ ಸರ್. ನೆಕ್ಸ್ಟ್ ಇದೆ ಸರ್ ವೆಹಿಕಲ್? ಸರ್ ನೋಡ್ತಾ ಇದ್ದೀರಾ, ಲ್ಯಾಂಡ್ ರೋವರು ಫ್ರೀಲ್ಯಾಂಡರ್ 2 ಇದು. ಒಂದು ಒಳ್ಳೆ ಲಕ್ಸುರಿ ಗಾಡಿ ಸರ್. 5 ಸೀಟರ್ ಅಲ್ಲಿ ಲಕ್ಸುರಿ ದೊಡ್ಡ ಗಾಡಿ ನೋಡ್ತಾ ಇದ್ರೆ ಸರ್, ಆರಾಮಾಗಿ ಈ ಗಾಡಿ ತೊಗೊಳ್ಬೋದು ಸರ್. ಮಾಡಲ್ ಬಂದ್ಬಿಟ್ಟು 2012 ಮಾಡಲು, 85,000 ರನ್ ಆಗಿದೆ. ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಗಾಡಿನೂ ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 10,25,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 9.5ಗೆ ಮಾಡ್ಕೊಡ್ತೀನಿ. 9,50,000 ರೂಪಾಯಿಗೆ ಫೈನಲ್ ಆಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಡೀಸೆಲ್ ಆಟೋಮೆಟಿಕ್ ಆಗಿರುತ್ತೆ. ಅಂದ್ರೆ ಏನ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಸರ್? ಮೈಲೇಜ್ ಅಲ್ಲಿ ನಿಮಗೆ ಸಿಟಿದಲ್ಲಿ ನೋಡಿದ್ರೆ ಒಂದು 10 ಬರುತ್ತೆ ಸರ್ ಮೈಲೇಜ್. ಲಾಂಗ್ ಅಲ್ಲಿ 12-13 ಬರುತ್ತೆ. 9,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಮತ್ತೊಂದು ಇಲ್ಲಿ ರೆಡ್ ಕಲರ್ ಬಲೆನೋ ಕೂಡ ನೋಡ್ತಾ ಇರ್ಬೋದು ಸರ್. ಯಾವ ಮಾಡಲ್ ನೋಡ್ತಾ ಇದ್ದೀರಾ ಸರ್? ಬಲಿನೋ 2017 ಮಾಡಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಗಾಡಿನೂ ರೈಟ್ ರೌಂಡ್ ಎಲ್ಲ ನೋಡ್ಬೋದು ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಗಾಡಿದಲ್ಲಿ ಮೆಕ್ಯಾನಿಕಲ್ ವರ್ಕು, ಬಾಡಿ ಲೈನ್ ಕೆಲಸ ಆ ಥರ ಎಲ್ಲ ಏನಿಲ್ಲ. ಈ ಕಡೆ ಸರ್ ಬ್ರ್ಯಾಂಡ್ ನ್ಯೂ ಹೊಸ ಗಾಡಿ ಹೇಳ್ಬೋದು ಸರ್. 33,000 ರನ್ ಆಗಿರೋದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 675 ಹೇಳ್ತಾ ಇದಾರೆ. 625ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. 6,25,000 ರೂಪಾಯಿಗೆ ನಿಮ್ಗೆ ಬಲೆನೋ ಸಿಗ್ತಾ ಇದೆ. ಗಾಡಿ ಆಲ್ಫಾ ಟಾಪ್ ಎಂಡ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್, ಎಲ್ಲ ಫುಲ್ಲಿ ಫ್ಯೂಚರ್ಸ್ ಎಲ್ಲ ಲೋಡೆಡ್ ಇರುತ್ತೆ ನಿಮಗೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಏರ್ ಬ್ಯಾಗು, ನಿಮಗೆ ಬ್ಯಾಕ್ ವೈಫರು, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗು, ಮ್ಯಾಗ್ ವೀಲು ಎಲ್ಲ ಇರುತ್ತೆ ಸರ್. ಫುಲ್ಲಿ ಲೋಡೆಡ್ ಪೆಟ್ರೋಲ್ ಗಾಡಿ ಸರ್. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಸಿಟಿದಲ್ಲಿ ಬಂದ್ಬಿಟ್ಟು 14 to 15 ಆರಾಮಾಗಿ ಸಿಗುತ್ತೆ ಸರ್. ಯಾರ್ಯಾರು ಬಲೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ. ಮತ್ತೊಂದು ಇಲ್ಲಿ ಮಾರುತಿ ಸುಜುಕಿ ಆಲ್ಟೋ ನೋಡ್ತಾ ಇರ್ಬೋದು. ಸಣ್ಣ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ, ಮತ್ತೆ ಇದು ಮೈಲೇಜ್ಗೆ ಒಳ್ಳೆ ಗಾಡಿನೇ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ
ಸರ್ ಇದು ಆಲ್ಟೋ ಕೇಟೆನು VXC ವೇರಿಯಂಟ್ ಇದು ಸರ್ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ನೋಡ್ತಾ ಇದ್ದೀರಾ, ತುಂಬಾ ಬ್ರ್ಯಾಂಡ್ ನ್ಯೂ ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸರ್ ಕಿಲೋಮೀಟರ್ ಬಂದ್ಬಿಟ್ಟು 68,000 ನೋಡಿದೆ ಸರ್. ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು 4,10,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 3,75,000ಗೆ ಮಾಡ್ಕೊಡ್ತೀನಿ ಸರ್. 3,75,000ಗೆ ನಿಮ್ಗೆ 2019 ಆಲ್ಟೋ ಸಿಗ್ತಾ ಇದೆ. ಗಾಡಿ ತುಂಬಾ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಸಣ್ಣ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಆಗುತ್ತೆ. ಯಾರ್ಯಾರು ಆಲ್ಟೋ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಸಾಗರ್ ಕಾರ್ಸ್ ಬಂದು ಒಂದು ವಿಸಿಟ್ ಮಾಡಿ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ನೋಡ್ತಾ ಇದ್ದೀರಾ, ಹೋಂಡಾ ಬ್ರಿಯೋ ಇದು 2014 ಮಾಡಲು ಸರ್. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಗಾಡಿದಲ್ಲಿ ₹1 ಕೆಲಸ ಆ ಥರ ಎಲ್ಲ ಏನಿಲ್ಲ. ತುಂಬಾ ರೆಡಿ ಟು ಯೂಸ್, ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡಬೇಕು ಸರ್. ಇದು ಬಂದ್ಬಿಟ್ಟು 41,000 ರನ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 4,25,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 3,65,000ಗೆ ಮಾಡ್ಕೊಡ್ತೀನಿ. 3,65,000ಗೆ ಮಾಡ್ಕೊಡ್ತೀನಿ. 3,65,000 ರೂಪಾಯಿಗೆ ನಿಮ್ಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ. ಇದು ಕೂಡ ಇಂಟೀರಿಯರ್ ನೋಡಬಹುದು ನೀವು. ಲೆದರ್ ಸೀಟ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, AC ಇದೆ. ತುಂಬಾನೇ ವೆಲ್ ಮೇಂಟೈನ್ ಆಗಿದೆ ವೆಹಿಕಲ್. ನೋಡಕ್ಕೂ ಕೂಡ ಅಷ್ಟೇ. ಸರ್ ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ಬೋದು ಸರ್. ಗಾಡಿ ಎಂತ ಮೇಂಟೈನ್ ಮಾಡ್ತಾ ಇದ್ದಾರೆ ಕಸ್ಟಮರು. ಒಂದ್ ಗಾಡಿ ಮೇಲೆ ಒಂದು ಸ್ಕ್ರಾಚು ಇಲ್ಲ. ಇಂಟೀರಿಯರ್ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಮೈಲೇಜು ಇರುತ್ತೆ ಸರ್. ಯಾರಾದ್ರೂ 5 ಸೀಟರ್ ನೋಡ್ತಾ ಇದ್ರೆ ಸರ್, ಹೋಂಡಾದಲ್ಲಿ ಹೋಂಡಾ ಬ್ರಿಯೋ 2014 ಮಾಡಲು ಆರಾಮಾಗಿ ಬಂದು ತೊಗೊಂಡ್ಬೋದು ಸರ್. ಬ್ರಿಯೋ ನೋಡಿ, ಆಮೇಲೆ ಬ್ರಿಯೋ ಬೇಡ ಆಟೋಮೆಟಿಕಲ್ ಹೋಗಿ ಅಂದ್ರೆ ಸರ್ ರೆನಾಲ್ಡ್ ಕ್ವಿಡ್ ಐತೆ ಆ ಕಸ್ಟಮರ್ಗೆ. ರೆನಾಲ್ಡ್ ಕ್ವಿಡ್ ಸರ್ ಇದು 2017 ಮಾಡಲ್ ಇದು ಸರ್. ಸಿಂಗಲ್ ಓನರ್ ವೆಹಿಕಲ್, 46,000 ರನ್ ಆಗಿದೆ, ಆಟೋಮೆಟಿಕ್ ಇದು ಸರ್. ಇದೂ ಕ್ವಿಡ್ ಕ್ಲೈಂಬರ್, ಇದು ಫುಲ್ಲಿ ಲೋಡೆಡ್. ನಿಮಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಏರ್ ಬ್ಯಾಗು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 3,75,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 3,25,000ಗೆ ಮಾಡ್ಕೊಡ್ತೀನಿ ಸರ್. 3,20,000 ರೆನಾಲ್ಡ್ ಕ್ವಿಡ್ ಸಿಗ್ತಾ ಇದೆ. ಇದು ಕೂಡ ಸಣ್ಣ ಫ್ಯಾಮಿಲಿ ಯಾರ್ಯಾರು ಹುಡುಕ್ತಾ ಇದ್ರೆ ಕ್ವಿಡ್ ಇವ್ರ ಶೋರೂಮ್ ಅಲ್ಲೂ ಇದೆ. ಆದಷ್ಟು ಬೇಗ ಒಂದು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ನೋಡ್ತಾ ಇದ್ದೀರಾ ಸರ್, ಇದು ಕಾಂಪ್ಯಾಕ್ಟ್ XUV ವೆಹಿಕಲ್, ಡಸ್ಟರ್, ರೆನಾಲ್ಡ್ ಡಸ್ಟರ್ RXZ 110 PS ಇದು ಸರ್. ಡೀಸೆಲ್ ಗಾಡಿ ಇದು. ಇದರಲ್ಲೂ ನಿಮಗೆ ಫುಲ್ಲಿ ಲೋಡೆಡ್ ಎಲ್ಲ ಆಪ್ಷನ್ಸ್ ಇರುತ್ತೆ ಸರ್. ಒಳ್ಳೆ ಗಾಡಿ, ಒಳ್ಳೆ ಕಾಂಪ್ಯಾಕ್ಟ್ XUV ಇದು. 5 ಸೀಟರ್ಗೆ, ದೊಡ್ಡ ಫ್ಯಾಮಿಲಿಗೆ ಆರಾಮಾಗಿ 5 ಸೀಟರ್ದಲ್ಲಿ ಒಳ್ಳೆ ಗಾಡಿ ಇದು ಸರ್. ಮಾಡಲ್ 2013 ಮಾಡಲ್ ಇದು, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 4,95,000 ಹೇಳ್ತಾ ಇರೋದು. ಫೈನಲ್ ಆಗಿ 4,55,000ಗೆ ಮಾಡ್ಕೊಡ್ತೀನಿ ಸರ್. 4,55,000ಗೆ 2013 ರೆನಾಲ್ಡ್ ಡೆಸ್ಟಾ ಸಿಗ್ತಾ ಇದೆ. ಗಾಡಿ ಕೂಡ ಅವರು ಕೂಡ ತಿಳಿಸ್ಕೊಡೋ ಡೀಟೇಲ್ಸ್ ತುಂಬಾನೇ ಚೆನ್ನಾಗಿದೆ. ಯಾರು ಡೆಸ್ಟಲ್ ಹುಡುಕ್ತಾ ಇದ್ರಿ ಆದಷ್ಟು ಬೇಗ ಒಂದು ವಿಸಿಟ್ ಮಾಡಿ. ಮತ್ತೊಂದು ಯೂಂಡಾ ಇಯಾನ್ ಕೂಡ ನೋಡಬಹುದು. K51 ಬ್ಯಾಂಗ್ಳೂರ್ ವೆಹಿಕಲ್. ಅಲ್ಲೊಂದು ತೋರಿಸ್ಬಿಟ್ಟಿದ್ವಿ ಮೆರೂನ್ ಕಲರ್, ಇದು ಅಷ್ಟೇ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ನಮ್ಮ ಹತ್ರ ಎರಡಿ ಆನ್ ಐತೆ ಸರ್. ಇದು ಅದು 2012 ಮಾಡಲ್ ನೋಡಿದೀರಾ, ಕಸ್ಟಮರ್ ನೋಡಿಸಿದ್ದಾರೆ ಸರ್. ಇದು ಬಂದ್ಬಿಟ್ಟು 2013 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 70,000 ರಿಕಾರ್ಡೆಡ್ ರನ್ ಆಗಿದೆ ಸರ್. ಗಾಡಿ ಇನ್ನೂ ನೋಡ್ತಾ ಇದ್ದೀರಾ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 2,75,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 2,55,000ಗೆ ಮಾಡ್ಕೊಡ್ತೀನಿ. 2,55,000 ಮಾಡ್ಕೊಡ್ತೀರಾ? ಅದನ್ನು 13 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್. ಮತ್ತೆ ಇಲ್ಲೊಂದು GT ಪೋಲೋ ನೋಡ್ತಾ ಇರ್ಬೋದು. ತುಂಬಾನೇ ಒಳ್ಳೆ ವೆಹಿಕಲ್ ಆಗಿದೆ. GT ಅಲ್ಲ, ನಾರ್ಮಲ್ ಪೋಲೋ ಇದು ಸರ್. ಪೋಲೋ ನೋಡ್ತಾ ಇದ್ದೀರಾ, ಪೋಲೋಗೆ ಬಂದ್ಬಿಟ್ಟು ಕ್ರೇಜ್ ಜಾಸ್ತಿ. ತುಂಬಾ ಒಳ್ಳೆ ವೆಹಿಕಲ್ ಸರ್. 5 ಸೀಟರ್ ಗಾಡಿ ಇದು, ಪೆಟ್ರೋಲ್ ಗಾಡಿ ಸರ್. ಇದು 2010 ಮಾಡಲ್ ಇರೋದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 3,25,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 2,95,000ಗೆ ಮಾಡ್ಕೊಡ್ತೀನಿ ಸರ್. ಅದನ್ನು ನೋಡ್ತಾ ಇದ್ದೀರಾ ಸರ್, ಬ್ಯಾಂಗ್ಳೂರ್, ಕರ್ನಾಟಕ ರಿಜಿಸ್ಟ್ರೇಷನ್, ಕರ್ನಾಟಕ ವೆಹಿಕಲ್ ಸರ್. ನಮ್ಮ ಹತ್ರ ಅದರ್ ಸ್ಟೇಟ್ ವೆಹಿಕಲ್ ಬಿಟ್ಟು ನಮ್ಮ ಹತ್ರ ಬೇರೆ ಯಾವ್ದು ಬ್ರ್ಯಾಂಡ್, ಯಾವ್ದು ಸ್ಟೇಟ್ ವೆಹಿಕಲ್ ಸಿಗಲ್ಲ ಸರ್. 2,95,000ಗೆ ನಿಮ್ಗೆ ಪೋಲೋ ಸಿಗ್ತಾ ಇದೆ. ಯಾರ್ಯಾರು ಪೋಲೋ ಹುಡುಕ್ತಾ ಇದ್ರಿ ಆದಷ್ಟು ಬೇಗ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ನೋಡ್ತಾ ಇದ್ದೀರಾ ಸರ್, ಇದು ಫೋರ್ಟ್ ಫಿಗೋ. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್, 2013 ಮಾಡಲು ಸರ್. ಗಾಡಿ ನೋಡ್ತಾ ಇದ್ದೀರಾ, ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರು, 63,000 ರನ್ ಆಗಿದೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್, ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು 2,75,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 2,35,000ಗೆ ಮಾಡ್ಕೊಡ್ತೀನಿ. 2,35,000ಗೆ ಫೋರ್ಟ್ ಫಿಗೋ ಸಿಗ್ತಾ ಇದೆ. ಹೌದು ಸರ್, ಬಂದು ವಿಸಿಟ್ ಮಾಡಿ. ಮತ್ತೆ ಇಲ್ಲೊಂದು ಟಾಟಾ ನ್ಯಾನೋ ಕೂಡ ನೋಡ್ತಾ ಇರ್ಬೋದು. ಇದು ಕಲಿಯೋರ್ಗೆ ತುಂಬಾ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಸಿಟಿಲಿ ಓಡಾಡೋರ್ಗೂ ಅಷ್ಟೇ ಬೈಕ್ ತರ ಆರಾಮಾಗಿ ಓಡಾಡ್ಕೋಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಹತ್ರ. ಸರ್ ನೋಡ್ತಾ ಇದ್ದೀರಾ, ಇದು ನ್ಯಾನೋ 2015 ಮಾಡಲ್ ನ್ಯಾನೋ ಟ್ವಿಸ್ಟ್ ಸರ್. ಇದು ಟ್ವಿಸ್ಟ್ ಅಲ್ಲಿ ನಿಮ್ಗೆ ಡಿಕ್ಕಿ ಸ್ಪೇಸು ಎಲ್ಲ ಇರುತ್ತೆ. ನಿಮ್ಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಸಿಗುತ್ತೆ ನಿಮ್ಗೆ ಸರ್. ಈ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್, 1,95,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ ಬಂದ್ಬಿಟ್ಟು 1,70,000ಗೆ ಮಾಡ್ಕೊಡ್ತೀವಿ. ಸರ್ ಯಾವ ಮಾಡಲ್ ಸರ್? 2015 ಮಾಡಲ್ ಸರ್. 2015 ಸಿಂಗಲ್ ಓನರ್, 1,00,000. ಹೌದು ಸರ್. ಸರ್ 1,95,000 ಹೇಳ್ತಾ ಇರೋದು. 1,70,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀವಿ. 1,70,000 ರೂಪಾಯಿಗೆ ನಿಮ್ಗೆ ಟಾಟಾ ನ್ಯಾನೋ ಸಿಗ್ತದೆ 2015. ಮತ್ತೊಂದು ನ್ಯಾನೋ ಕೂಡ ನೋಡಬಹುದು. ತಿಳಿಸಿ ಸರ್ ಡೀಟೇಲ್ಸ್ ಇದ್ರ ಬಗ್ಗೆ. ಸರ್ ಮ್ಯಾನ್ಯುಯಲ್ ತೋರಿಸಿದೀನಿ. ಇದು ಬಂದ್ಬಿಟ್ಟು ಆಟೋಮೆಟಿಕ್
ಸರ್ ಮ್ಯಾನ್ಯುವಲ್ ಬೇಡ ಆಟೋಮೆಟಿಕಲ್ ನೋಡ್ತಾ ಇದ್ರೆ ಸರ್ ಆಟೋಮೆಟಿಕ್ ಐತೆ ನಮ್ಮ ಹತ್ರ 2016 ಮಾಡಲ್ ಸಿಂಗಲ್ ಓನರು ಸರ್. ನ್ಯಾನೋ ಟ್ವಿಸ್ಟ್ ಇದು ನಿಮಗೆ, ಇದರಲ್ಲಿ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಡಿಕ್ಕಿ ಕೂಡ ಇರುತ್ತೆ ನಿಮಗೆ. ಆಟೋಮೆಟಿಕಲಿ ಸಿಟಿ ಯೂಸ್ಗೆ ತುಂಬಾ ಒಳ್ಳೇದಿರುತ್ತೆ ಸರ್. ನ್ಯಾನೋ ಮೈಲೇಜು ನೋಡ್ತಾ ಇದ್ರೆ ಮೈಲೇಜು ಸಖತ್ತಾಗಿರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 2,25,000 ಹೇಳ್ತಾ ಇರೋದು, 1,90,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. 2016 1,90,000, 1,90,000 ರೂಪಾಯಿಗೆ ನಿಮ್ಗೆ ಮತ್ತೊಂದು ನ್ಯಾನೋ ಸಿಗ್ತಾ ಇದೆ ಸರ್. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಇದು ನೋಡ್ತಾ ಇದ್ದೀರಾ ಹೋಂಡಾ ಅಮೇಜ್ ಸರ್. ಇದು ಸರ್ ಚಿಕ್ಕ ಗಾಡಿ, ಸ್ಪೇಸು ಬಂದ್ಬಿಟ್ಟು ಚಿಕ್ಕದಿರುತ್ತೆ, ಗಾಡಿ ಒಳ್ಳೇದಿರುತ್ತೆ. ಡೀಸೆಲ್ ಗಾಡಿ ಸರ್ ಇದು. ಡೀಸೆಲ್ ಅಲ್ಲಿ ಸರ್ ಆರಾಮಾಗಿ ಸರ್ ನಮ್ಮ ಕಸ್ಟಮರ್ ಕಡೆಯಿಂದ ನಮಗೆ ರಿವ್ಯೂ ಬಂದಿದೆ ಈ ಹೋಂಡಾ ಅಮೇಜ್ಗೆ ಸರ್. 25 ಮೈಲೇಜ್ ಸಿಗತ್ತಂತೆ ಸರ್ ಹೋಂಡಾ ಅಮೇಜ್ ಅಲ್ಲಿ. ಡೀಸೆಲ್ ಅಲ್ಲಿ ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸ್ ಬಂದ್ಬಿಟ್ಟು ಈ ಗಾಡಿ 3,75,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 3,45,000ಗೆ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಹೇಳಿದ್ರಿ ಸರ್? ಇದು 2013 ಮಾಡಲು. 2013 ಸಿಂಗಲ್ ಅನ್ನೋ 3,45,000ಗೆ ಫೈನಲ್ ಆಗುತ್ತೆ ಇದು ಸರ್. ಲೊಕೇಶನ್ ನೋಡ್ತಾ ಇದ್ರೆ ಸರ್ ನಮ್ಮ ಕಸ್ಟಮರ್ಗೆ ಬರೋಕ್ಕೆ ಈಸಿಯಸ್ಟ್ ರೋಡು ಸರ್. 3rd ಬ್ಲಾಕು ಜಯನಗರ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ಬಿಟ್ರೆ ಸರ್, ಅಲ್ಲಿಂದ ಬಂದ್ಬಿಟ್ಟು ಒಂದು 100 ಮೀಟರ್ ಇರುತ್ತೆ ನಮ್ಮ ಶೋರೂಮ್ಗೆ. ಆಮೇಲೆ ನಮ್ಮ ಶೋರೂಮ್ ಬಂದ್ಬಿಟ್ಟು ನಿಮಾನ್ಸ್ ಹೋಗೋದು ರೋಡಲ್ಲಿ ಇರೋದು. ಸಪೋಸ್ ಕಸ್ಟಮರ್ಗೆ ಜಾಸ್ತಿ ಕನ್ಫ್ಯೂಷನ್ ಐತಂದ್ರೆ ಸರ್, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನು, ಕ್ಯಾಟ್ಲಾಗ್ ನಂಬರು, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಶೋರೂಮ್ಗೆ ಬರ್ಬೋದು ಸರ್. ಓಕೆ, ಅವ್ರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಯಾರ್ಯಾರು ಒಂದು ಬೆಸ್ಟ್ ಕಾರು ಬೆಸ್ಟ್ ಪ್ರೈಸಲ್ಲಿ ಕೂಡ ಕೊಡ್ತಾರೆ ಇವ್ರ ಶೋರೂಮ್ ಬಂದರೆ. ಸಾಗರ್ ಕಾರ್ಸ್ ಅಂತಂದರೆ ಯಾಕಂದರೆ ಪ್ರತಿಯೊಂದು ಗಾಡಿನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರ್ಯಾರು ನ್ಯೂ ಇಯರ್ಗೆ ಒಂದು ಪ್ಲಾನ್ ಮಾಡಿದ್ರು ವೆಹಿಕಲ್ ತೊಗೊಳ್ಳೇಬೇಕು ಅಂತ ಇವ್ರ ಶೋರೂಮ್ ಒಂದು ವಿಸಿಟ್ ಮಾಡಿ ಒಂದು ಒಳ್ಳೆ ವೆಹಿಕಲ್ ತೊಗೊಂಡಿಗೆ ಇವ್ರಿಗೂ ಕೂಡ ಒಂದು ಒಳ್ಳೆ ವೆಹಿಕಲ್ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಸರ್, ಇಷ್ಟೊತ್ತವರೆಗೂ ನಮಗೆ ಟೈಮ್ ಕೊಟ್ಟು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಶೋರೂಮ್ ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತೀವಿ ಸರ್. ಹೌದು ಸರ್, ಒಳ್ಳೇದಾಗಲಿ ಸರ್. ನಮ್ಮ ಕಸ್ಟಮರ್ ನಮ್ಮ ಶೋರೂಮಲ್ಲಿ ಬಂದ್ಬಿಡಿ ಸರ್. ನ್ಯೂ ಇಯರ್ಗೆ ಏನೇನು ಆಫರ್ ನಡೀತಾ ಇದೆ ಅಂದರೆ ಸರ್, ನಮ್ಮ ಶೋರೂಮಲ್ಲಿ ಬಂದ್ಬಿಡಿ ಎಲ್ಲ ವೆಹಿಕಲ್ ಇರೋದು ಬೆಂಗಳೂರು ಕರ್ನಾಟಕ ವೆಹಿಕಲ್ ಸರ್. ನಾವು ಅದರ್ ಸ್ಟೇಟ್ ವೆಹಿಕಲ್ಲು, ಬೇರೆ ಸ್ಟೇಟ್ ವೆಹಿಕಲ್ ನಾವು ಮಾಡೋದೇ ಇಲ್ಲ. ಮೈಗ್ರೇಡು, ರೀನಂಬರ್ ಆ ಥರ ಗಾಡಿ ನಮ್ಮ ಶೋರೂಮಲ್ಲಿ ನೋಡ್ತಾ ಇದ್ದೀರಾ ಸರ್. ಇಷ್ಟೊಂದು ಗಾಡಿಗಳು ಐತೆ, 50-60 ಗಾಡಿಗಳು ನಮ್ಮ ಹತ್ರ ಡಿಸ್ಪ್ಲೇಗೆ ಐತೆ, ನೋಡ್ಬೋದು ಸರ್. ನಮ್ಮ ಹತ್ರ ಪ್ಯೂರ್ ಕರ್ನಾಟಕ ವೆಹಿಕಲ್ಲೇ ಸಿಗೋದು ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಪ್ರೈಸಿಂಗು ಬಂದ್ಬಿಟ್ಟು ಸರ್ ಒಳ್ಳೆ ಅಂದರೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಾನು ಕೊಡ್ತೀನಿ ಸರ್. ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಹೇಳಿ ಸರ್ ಕಸ್ಟಮರು, ಅದಕ್ಕಿಂತ ಇನ್ನೂ ಒಳ್ಳೆ ಪ್ರೈಸಲ್ಲಿ ನಾನು ಮಾಡಿಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.